Hello everyone, welcome to 7th standard Ganit Prakash. In this class, we are doing figure it out of page number 19. First question, using all digits from 0 to 9 exactly once, the first digit cannot be 0. To create a 10-digit number, write the first one largest multiple of 5. So 0 to 9 numbers now use ಮಾಡಬೇಕು. So there are 10 numbers. And exactly once ಮಾತ್ರ use ಮಾಡಬೇಕು. We are creating 10-digit number and 0 cannot be the first digit. So 1, 2, 3, 4, 5, 6, 7, 8, 9, 10-digit numbers we are doing. And the condition here, so here 0 cannot be there. So ಈ digitally 0 ಬರಲ್ಲ. ನಮಗೆ ಬೇಕಾಗಿರೋದು ಲಾರ್ಜೆಸ್ಟ್ ಮಲ್ಟಿಪಲ್ ಆಫ್ 9 ಸಾರಿ 5 ಲಾರ್ಜೆಸ್ಟ್ ಮಲ್ಟಿಪಲ್ ಆಫ್ 5 5 ಮಲ್ಟಿಪಲ್ ಅಂದರೆ ಲಾಸ್ಟ್ ಡಿಜಿಟಲ್ಲಿ ಈದರ್ 0 ಇರಬೇಕು ಆರ್ 5 ಇರಬೇಕು. ಲೆಟ್ ಅಸ್ ಚೆಕ್. ಸೊ ಲಾರ್ಜೆಸ್ಟ್ ಡಿಜಿಟ್ ಅಂದರೆ ಇಲ್ಲಿ ಫಸ್ಟ್ ಒನ್ ಟೈಮು 0 ಹಾಕೋಣ, ಸೆಕೆಂಡ್ ಟೈಮು 5 ಹಾಕೋಣ. ಸೊ ಲೆಟ್ ಅಸ್ ಸಿ ವಾಟ್ ಕುಡ್ ಬಿ ದ ಲಾರ್ಜೆಸ್ಟ್ ಡಿಜಿಟ್. ಸೊ ಫಸ್ಟ್ ಡಿಜಿಟ್ ಅಂತಂದರೆ 9, ಲಾರ್ಜೆಸ್ಟ್ ನಂಬರ್ ಬರಬೇಕಲ್ವ. ಒನ್ಸ್ 9 ಈಸ್ ಓವರ್, ಹಿಯರ್ ವಿ ಲೆಫ್ಟ್ ವಿತ್ 8. So 7, 6, 5, 4, 3, 2, 1. So this is 1. And here 9, 8, 7, 6. So 5 will use ಮಾಡ್ಬಿಟ್ಟಿದ್ದೀವಿ ಕೊನೆ ಡಿಜಿಟಿಗೆ. So 5 ಆಗದೆ ಇದ್ರೆ next largest number is 4. Then 3, then 2, then 1. So what is the left number? It is 0. So ಇವೆರಡರಲ್ಲೂ ಕಂಪೇರ್ ಮಾಡಿದ್ರೆ which is the largest number? So this is the largest number. So this is the answer. So ಇದು second largest number ಆಗುತ್ತೆ. The second smallest even number. So we want smallest even number. 10-digit smallest even number. 1, 2, 3, 4, 5, 6, 7, 8, 9, 10. So smallest ಅಂತ ಬಂದ್ರೆ can we write 0 here? If we write 0 here, ಇದು 10-digit number ಆಗದೇ ಇಲ್ಲ. It would be 9-digit number ಆಗುತ್ತೆ. 9-digit number. ಸೊ ಅದಕ್ಕೋಸ್ಕರ ನಾವಿಲ್ಲಿ 0 ಬರ್ಕೊಳ್ಳಲ್ಲ. ಫಸ್ಟು 1ನ ಬರ್ಕೊಳ್ಳೋಣ. 0 ಬಿಟ್ಟರೆ ನೆಕ್ಸ್ಟ್ ಸ್ಮಾಲ್ ನಂಬರ್ ಇರೋದು 1. ಅದಾದ್ಮೇಲೆ 0 ಬರ್ಕೊಳ್ಳೋಣ. ದೆನ್ 2, 3, 4, 5, 6, 7. ಸೊ ನಾವು ಇಫ್ ಐ ರೈಟ್ 8 ಹಿಯರ್, ಐ ಶುಡ್ ರೈಟ್ 9 ಹಿಯರ್. ಬಟ್ ನಮಗೆ ಕೇಳಿರೋದು ಈವನ್ ನಂಬರ್. ಈವನ್ ನಂಬರ್ ಅಂದರೆ ಲಾಸ್ಟಲ್ಲಿ ಈವನ್ ಡಿಜಿಟ್ ಇರಬೇಕು. ಸೊ ದ್ಯಾಟ್ ಈಸ್ ದ ರೀಸನ್ ಐ ಆಮ್ ರೈಟಿಂಗ್ 8 ಹಿಯರ್, 9 ಹಿಯರ್. ದಿಸ್ ಇಸ್ ದ smallest even number. Okay. Second question. The number 10,30,285 in words is 10,30,285. So which has 42 letters. So if you count from here till here, we will get 42 letters. Give a 7-digit number name which has the maximum number of letters. ಸೊ ನಮಗೀಗ 7-digit ಒಂದು ನಂಬರ್ ಬೇಕು. ಅದನ್ನ ನಾವು ನೇಮಲ್ಲಿ ಬರೆದ್ರೆ, ನಂಬರ್ನ ನೇಮಲ್ಲಿ ಬರೆದ್ರೆ ನಮಗೆ ಲೆಟರ್ ಶುಡ್ ಬಿ ಮ್ಯಾಕ್ಸಿಮಮ್ ಲೆಟರ್ ಇರಬೇಕು. ಸೊ ಹೌ ಟು ಚೆಕ್? ಇಲ್ಲೆಲ್ಲ ಇದು 10 ಲ್ಯಾಕಿಂದ ಶುರುವಾಯಿತು. ಸೊ ಲೆಟರ್ಸ್ ರೈಟ್ 1, 2, 3, 1, 2, 3, 4, 5, 6, 7, 8, 9, 10. ಸೊ ಈಗ ಯಾವ ಲೆಟರಲ್ಲಿ ಜಾಸ್ತಿ ಲೆಟರ್ಸ್ ಇದೆ, ಯಾವ ವರ್ಡಲ್ಲಿ ಜಾಸ್ತಿ ಲೆಟರ್ಸ್ ಇದೆ? ಹಿಯರ್ ವಿ ಹ್ಯಾವ್ 3, ಹಿಯರ್ 3, ಹಿಯರ್ ವಿ ಹ್ಯಾವ್ 5, ಹಿಯರ್ 4, ಹಿಯರ್ ಆಲ್ಸೋ 4, 3, 1, 2, 3, 4, 5. Here it is 5, here it is also 5, here it is 4, here it is 3. ಸೊ 5 ಬಂದಿರೋ ನಂಬರ್ಸ್ಗಳನ್ನೆಲ್ಲ ಚೆಕ್ ಮಾಡಿ, ಯಾಕಂದರೆ ಜಾಸ್ತಿ ಲೆಟರ್ಸ್ ಇದ್ದಾವೆ ನಾವು. ಸೊ 3ಅಲ್ಲಿ 5 ಲೆಟರ್ ಇದೆ, 7ಅಲ್ಲಿ 5 ಲೆಟರ್, 8ಅಲ್ಲಿ 5 ಲೆಟರ್. ಸೊ ಚೆಕ್ ಇಫ್ ವಿ ರೈಟ್ 33, ಬಿಕಾಸ್ 3 ಅಂತಂದ್ರೆ ಹೇಗೆ ಬರೀಬೋದು? 33 lakh, 33,000, 333, 33,000. ಓಕೆ. ಸೊ ಹಿಯರ್ ಇಟ್ ಕಮ್ಸ್ 77 lakh, 77,777. Here it comes 88 lakh, 88,888. ಈಗ ಇಲ್ಲಿ 30 ಬರೆದ್ರೆ ಎಷ್ಟು ಲೆಟರ್ ಆಗುತ್ತೆ? ಯಾಕಂದರೆ 33 ಬರುತ್ತೆ.
3ಗೆ ನೆಕ್ಸ್ಟ್ 5 ಬರುತ್ತೆ. 30 1 2 3 4 5 6 ಲೆಟರ್ ಆಗುತ್ತೆ. 70 ಬರೆದ್ರೆ 1 2 3 4 5 6 7 ಲೆಟರ್ ಆಗುತ್ತೆ. 80 1 2 3 4 5 6 ಲೆಟರ್. ಸೊ ದಿಸ್ ಇಸ್ ದ ಹೈಯೆಸ್ಟ್ ಒನ್. ಯಾಕಂದರೆ ರಿಪೀಟ್ ಆಗುತ್ತೆ. ಈಗ 33 ಲ್ಯಾಕ್ 33,333 ಎಲ್ಲ ಲೆಟರ್ನ ಕಂಪೇರ್ ಮಾಡಿದ್ರೆ ನೀವು ಬರೆದ್ಬಿಟ್ಟು ಬೇಕಾದ್ರೆ ಕೌಂಟ್ ಮಾಡಿದ್ರು ಅಷ್ಟೇ ಇಲ್ಲಿ ಕಮ್ಮಿ ಬರುತ್ತೆ. ಇಲ್ಲಿ 60 ಲೆಟರ್ಸ್ ವಿಲ್ ಕಮ್. ಓಕೆ, ದ ಆನ್ಸರ್ ಇಸ್ ದಿಸ್ ಒನ್. ನೇಮಲ್ಲಿ ಬರೆದ್ರೆ 77 lakhs 77,777. You check, you will get 60 letters. Okay, next one. Write 9-digit number where exchanging any 2-digit result in the bigger number. How many such number exist? So ಈಗ ನಾವು 9 ನಂಬರ್ಸ್ನ ನಾವು ಬರೀಬೇಕು. ಅದರಲ್ಲಿ ಯಾವುದೇ ಎರಡನ್ನ ಎಕ್ಸ್ಚೇಂಜ್ ಮಾಡಿದ್ರು, ಯಾವ 2 ಡಿಜಿಟ್ಸ್ನ ನಾವು ಎಕ್ಸ್ಚೇಂಜ್ ಮಾಡಿದ್ರು ಕೂಡ ವಿ ಶುಡ್ ಗೆಟ್ ವಾಟ್? ಬಿಗ್ಗರ್ ನಂಬರ್ ಬರಬೇಕು. ಹೌ ಮೆನಿ ಸಚ್ ನಂಬರ್ ಎಕ್ಸಿಸ್ಟ್? ಸೊ ಲೆಟ್ ಅಸ್ ಟ್ರೈ ನಾವು. ಓಕೆ, 9 ಡಿಜಿಟಲ್ 1 2 3 4 5 6 7 8 9. ಸೊ 9 ಡಿಜಿಟಲ್ಲಿ ಇಫ್ ಐ ರೈಟ್ 9 ಹಿಯರ್, ಇಲ್ಲಿ ಮಿಕ್ಕಿರೋದು ಎಲ್ಲ ನಂಬರು ಚಿಕ್ಕದಾಗ್ತಾ ಹೋಗುತ್ತೆ. ಲೈಕ್ 8 7 6 5 4 3 2 ಅಂತ ಬರಿತೀವಿ. ಅಪ್ ಟು 1 ಅಲ್ವಾ? ಅಪ್ ಟು 1 ಬರಿಬೋದು ನಾವು. ಇಟ್ ಈಸ್ ಆಲ್ಸೋ ನಾಟ್ ರೆಪಿಟೇಟಿವ್. ಆ್ಯಂಡ್ ಯಾವುದಾದ್ರೂ ಒಂದನ್ನು ಎಕ್ಸ್ಚೇಂಜ್ ಮಾಡಿದ್ರು ಅಂತೆ ಇದಕ್ಕಿಂತ ಕಡಿಮೆ ನಂಬರ್ಸ್ ಇರುತ್ತೆ. 8ಇಂದ ಶುರುವಾಗುತ್ತೆ. ಸೊ ಕಂಪೇರ್ ಮಾಡಿದ್ರೆ ಇವೆರಡಕ್ಕೆ ಇದು ಚಿಕ್ಕ ನಂಬರ್. ಬಟ್ ನಮಗೆ ಬೇಕಾಗಿರೋದು ಎಕ್ಸ್ಚೇಂಜ್ ಮಾಡಿದ ಮೇಲೆ ಬರೋ ನಂಬರು ಲಾರ್ಜೆಸ್ಟ್ ಆಗಿರಬೇಕು. ಸೊ ದಟ್ ಈಸ್ ದ ರೀಸನ್ ವಿ ಆರ್ ರೈಟಿಂಗ್ 1 2 3 4 5 6 7 8 9. ಸೊ ಈಗ ಇಲ್ಲಿಂದ ಇಲ್ಲಿವರೆಗೂ ಯಾವ ನಂಬರ್ನ ಎಕ್ಸ್ಚೇಂಜ್ ಮಾಡಿದ್ರು ಕೂಡ ನಮಗೆ ಏನು ಬರುತ್ತೆ? ಯಾವ ನಂಬರ್ನ ಎಕ್ಸ್ಚೇಂಜ್ ಮಾಡಿದ್ರು ಲಾರ್ಜೆಸ್ಟೇ ಬರುತ್ತೆ. ಸೊ ಲೆಟ್ ಅಸ್ ಟ್ರೈ ಹಿಯರ್. ಐ ವಿಲ್ ಎಕ್ಸ್ಚೇಂಜ್ ದೀಸ್ ಟು 4 ಆ್ಯಂಡ್ 6. ಸೊ 1 2 3 6 5 4 7 8 9. ಸೊ ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಜಾಸ್ತಿ ಐತಲ್ವಾ, ಹೆನ್ಸ್ ದಿಸ್ ಇಸ್ ದ ಲಾರ್ಜೆಸ್ಟ್. ಇದಕ್ಕಿಂತ ಲಾರ್ಜರ್ ಇದೆ ಇದು. ಓಕೆ, ಆ್ಯಂಡ್ ಓನ್ಲಿ ಒನ್ ಸಚ್ ನಂಬರ್ ಇಸ್ ಪಾಸಿಬಲ್. Only one number is possible. So answer here is 1 2 3 4 5 6 7 8 9. So this is the largest, means the number which would yield largest number by exchanging any two number. Strike out 10 digit from the number 1 2 3 4 5 1 2 3 4 5 1 2 3 4 5 1 2 3 4 5 so that the remaining number is as large as possible. So ಈಗ ಇಲ್ಲಿ ಕೊಟ್ಟಿರೋ ಇಷ್ಟು ನಂಬರಲ್ಲಿ ನಾವು 10 ಡಿಜಿಟ್ಸ್ನ ಸ್ಟ್ರೈಕ್ ಔಟ್ ಮಾಡಬೇಕು. ಸೊ ದಟ್ ರಿಮೈನಿಂಗ್ ನಂಬರ್ಸ್ನ ನಾವು ಕೂಡಿಸಿದ್ರೆ, ಮೀನ್ಸ್ ನಾಟ್ ಕೂಡಿಸೋದು, ಸೊ ರಿಮೈನಿಂಗ್ ನಂಬರ್ಸ್ನ ನಾವು ಬರೆದ್ರೆ ನಮಗೆ ಲಾರ್ಜೆಸ್ಟ್ ನಂಬರ್ ಸಿಗಬೇಕು. ಸೊ ದ ನಂಬರ್ ಈಸ್ 1 2 3 4 5 1 2 3 4 5 1 2 3 4 5 1 2 3 4 5. ದಿಸ್ ಇಸ್ ದ ಗಿವನ್ ನಂಬರ್. ಸೊ ಈಗ ನಾವು 10 ಡಿಜಿಟ್ನ ಸ್ಟ್ರೈಕ್ ಔಟ್ ಮಾಡಬೇಕು. ಯಾವ ರೀತಿ ನಾವು ಸ್ಟ್ರೈಕ್ ಔಟ್ ಮಾಡಬೇಕು ಅಂದರೆ ನಮಗೆ ಬರೋ ನಂಬರು ಲಾರ್ಜೆಸ್ಟ್ ಆಗಿರಬೇಕು. ಸೊ ಈಗ ಇಷ್ಟರಲ್ಲೂ ಲಾರ್ಜೆಸ್ಟ್ ನಂಬರ್ ಯಾವುದಿದೆ? ಸೊ ದ ಲಾರ್ಜೆಸ್ಟ್ ನಂಬರ್ ಇಸ್ 5. ಇಟ್ ಮೀನ್ಸ್ 5 ಶುಡ್ ಕಮ್ ಇನ್ ದ ಫಸ್ಟ್ ಪ್ಲೇಸ್. ಫಸ್ಟ್ ಪ್ಲೇಸಲ್ಲಿ 5 ಬರಲೇಬೇಕು. 5 ಬರಬೇಕು ಅಂದರೆ ಎಲ್ಲಿವರೆಗೂ ನಾವು ಸ್ಟ್ರೈಕ್ ಔಟ್ ಮಾಡಬೇಕು? ವಿ ಹ್ಯಾವ್ ಟು ಸ್ಟ್ರೈಕ್ ಔಟ್ ಟಿಲ್ 1 2 3 4. 4 ಡಿಜಿಟ್ ಸ್ಟ್ರೈಕ್ ಔಟ್ ಮಾಡಿದ್ವಿ. 5 ಶುಡ್ ಬಿ ದೇರ್. ಸೊ 5 ವಿ ವಾಂಟ್. ನೆಕ್ಸ್ಟ್ 1 1 2 3 4 ಕಾಟ್ ಮಾಡ್ತೀವಿ. ಸೊ ಹೌ ಮೆನಿ ಆಫ್ ದ ಡಿಜಿಟ್ಸ್ ಆರ್ ಕಾಟೆಡ್ ನಾ? ಸೊ 8 ಡಿಜಿಟ್ ಕಾಟ್ ಆಯಿತು. ಸೊ ವಿ ಲೆಫ್ಟ್ ವಿತ್ 5. ಇನ್ನು 2 ಡಿಜಿಟ್ ಅಷ್ಟೇ ಕಾಟ್ ಮಾಡೋಕ್ಕಾಗೋದು. 1 ಇದ್ರ ಮೇಲೆ ಕಾಟ್ ಮಾಡೋದಕ್ಕಾಗಲ್ಲ. ಇಟ್ ಇಸ್ 5 3 4 5 1 2 3 4 5. ಸೊ ದಿಸ್ ಇಸ್ ದ ಆನ್ಸರ್. ಸೊ ಇಲ್ಲಿ ನೀವು ಕೇಳ್ಬೋದು
1 2ನೇ ಯಾಕೆ ಕಾಟ್ ಮಾಡಬೇಕು, ಬೇರೆದು ಕಾಟ್ ಮಾಡಬಾರ್ದಾ ಅಂತ. ಸೊ ಇಫ್ ಐ ಕಾಟ್ ಅಟ್ 3 ಆ್ಯಂಡ್ 4 ಇಮ್ಯಾಜಿನ್ 1 2 ಬಂದ್ಬಿಡುತ್ತೆ. ಸೊ 1 2 ಬಂದರೆ ಅಗೇನ್ ಇದಕ್ಕಿಂತ ಚಿಕ್ಕ ನಂಬರ್ ಆಗುತ್ತೆ. ಓಕೆನಾ? ಸೊ ನಮಗೆ ಚಿಕ್ಕ ನಂಬರ್ ಬೇಡ, ನಮಗೆ ಲಾರ್ಜೆಸ್ಟ್ ಬೇಕು. ಸೊ ದಟ್ ಈಸ್ ದ ರೀಸನ್ ಇಲ್ಲಿ 1 2 ಕಾಟ್ ಮಾಡಿದೆ. 3 4 ಈ ಪೊಸಿಷನ್ ತಗೊಳುತ್ತೆ. 1 2 ಪೊಸಿಷನ್ 3 4. ಸೊ 1 2 ಗಿಂತ 3 4 ಇಸ್ ಮೋರ್ ಲಾರ್ಜರ್ ನಂಬರ್. So we finished this one. The word 0 and 1 share letter E. So 0 ಮತ್ತೆ ಲೆಟರ್ 1 ನಲ್ಲಿ E ಮತ್ತೆ 0 ಕಾಮನ್ ಇದೆ. E ಮತ್ತೆ O ಕಾಮನ್ ಇದೆ. The word 1 and 2 share a letter O. So 1 ಮತ್ತೆ 2 ಅಲ್ಲಿ O ಕಾಮನ್ ಇದೆ. The word 2 and 3 also shares letter T. How far do you have to count to find two consecutive number? Consecutive means continuous. Continuous number, so which do not share an English letter in common. So English letter ಅಲ್ಲಿ ಕಾಮನ್ ಆಗಿ ಒಂದು ಕಾಮನ್ 2 ಕಾನ್ಸಿಕ್ಯೂಟಿವ್ ನಂಬರ್ ಅಲ್ಲಿ ಕಾಮನ್ ಲೆಟರ್ ಸಿಗಬಾರ್ದು. ಆ ರೀತಿ ನಂಬರ್ ಹುಡುಕ್ಬೇಕು ಅಂದರೆ ಎಷ್ಟು ನಂಬರ್ಸ್ನ ನೀವು ಪಾಸ್ ಆಗಬೇಕು ಅಂತ ಕೇಳ್ತಿದ್ದಾರೆ. ಸೊ 1 2, so we have already written here, no? See here, 1 ಮತ್ತೆ 2ಗೆ O ಕಾಮನ್ ಇದೆ, 3 ಮತ್ತೆ 2ಗೆ T ಕಾಮನ್ ಇದೆ, 4ಗೆ 3 and 4 we have R common, and F common, I common, S common, E common, again E common, I also common, T N common. ಸೊ ಯಾವುದು ಕಾಮನ್ ಇಲ್ಲದೆ ಇರೋದು ಸಿಗಬೇಕು ಅಂತ ಹೇಳ್ತಿದ್ದಾರೆ. ಸೊ ನಮಗೆ ಆ ರೀತಿ ಆಲ್ಫಾಬೆಟ್ ಅಲ್ಲಿ ಕಾಮನ್ ಇಲ್ಲದೆ ಇರೋದು ಸಿಗಲ್ಲ. ಓಕೆನಾ? ದೇರ್ ಆರ್ no such consecutive numbers. ಓಕೆನಾ? ಕಾಮನ್ ಇಲ್ಲದೆ ಇರೋದು, ಸೊ which are having no common letter. ಸೊ ಕಾಮನ್ ಲೆಟರ್ ಇಲ್ಲದೆ ಇರುವಂತ ಕಾನ್ಸಿಕ್ಯೂಟಿವ್ ನಂಬರ್, ಇಮಿಡಿಯೇಟ್ ನಂಬರ್, ನೆಕ್ಸ್ಟ್ ನಂಬರ್ನೇ ನಾವು ನೋಡಬೇಕು, ಆ ಥರ ನಂಬರ್ ಇಲ್ಲ. Suppose you write down all the numbers 1 2 3 4 9 10 11. So sixth question is a bit lengthy, so we'll do in the next class. Okay, thank you. So if you're understanding or if you have any doubts, you just comment below. Okay, like, share and subscribe. Thank you so much.